ತಿಂಗಳಲ್ಲೆಲ್ಲ. ಜಗಳದಿಂದ ನೀವು ಆಚೆ ಬರಬೇಕಂದ್ರೆ ನೀವು ಸ್ಟೋನ್ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಸೆಕೆಂಡ್ ಮದುವೆ ಆಗೋಂಥ ಯೋಗಗಳು ಜಾಸ್ತಿ ಇದೆ. ಡೈವರ್ಸ್ ಆಗಿದ್ದವ್ರಿಗೆ 2 ಮದುವೆ ಆಗೋದು, ಅವ್ರಿಗೂ ಕೂಡ ನಮ್ಮಲ್ಲಿ ಮದುವೆ ಆಗೋಕ್ಕೋಸ್ಕರ ಸ್ಟೋನ್ಗಳಿದ್ದಾವೆ. ಅದು ಪ್ಯಾಕೇಜ್ ಇರ್ತವೆ. ಆ ಪ್ಯಾಕೇಜನ್ನು ನೀವು ಬಳಸ್ಕೊಳ್ಳಿ. ನಿಮಗೆ ತುಂಬ ನಿಮ್ಮ ಮದುವೆ ಜೀವನದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಅಲ್ಲೋ ದೇವ್ರಿಗೆ ಕೈ ಮುಗಿದೆ, ಇಲ್ಲಿ ಕೈ ಮುಗಿದೆ, ನನಗೆ ಮದುವೆ ಆಗ್ತಾಯಿಲ್ಲ. ಸಾಕಷ್ಟು ಮೊದಲನೇ ಮದುವೆ ನಿಮ್ಗೆ ಡಿಸ್ಟರ್ಬ್ ಆಗಿದೆ. ಯಾವುದೇ ಮದುವೆ ಡಿಸ್ಟರ್ಬ್ ಆಗಿರ್ತದೆ, ನಾವು ಪ್ಯಾಕೇಜ್ ಸ್ಟೋನನ್ನು ಕೊಡ್ತೀನಿ. ಇದನ್ನು ಯೂಸ್ ಮಾಡಿದ್ರೆ 100% ನಿಮ್ಮ ಮದುವೆ ಭಾಗ್ಯ ತುಂಬ ಜಾಸ್ತಿ ಕ್ಲಿಯರ್ ಆಗುತ್ತೆ. ಮತ್ತು ಈ ಸರಿ ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ. ನೋಡಿ, ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ. ಯಾಕಂದರೆ ಗುರು ದೃಷ್ಟಿ ಧನಸ್ಥಾನದ ಮೇಲೆ ಬೆಳೆದ್ರೆ ನೀವು ತುಂಬ ಮಾತಿನ ಮೇಲೆ ತುಂಬ ನಿಮಗೆ ಗಮನಗಳು ಜಾಸ್ತಿ ಇರುತ್ತದೆ. ಮಾತಿನ ಮೇಲೆ ತುಂಬ ಗಮನಗಳು ತುಂಬ ಜಾಸ್ತಿ ಇರ್ತದೆ. ಮತ್ತು ಕೇತು 12ನೇ ಮನೇಲಿದ್ದಾನೆ, ತುಂಬ ಬೆನಿಫಿಟನ್ನು ಕೊಡುತ್ತೆ, ತುಂಬ ಬೆನಿಫಿಟ್ ಕೊಡುತ್ತೆ, ಭಾಳ ವೈಬ್ರೇಷನು. ಗುರು 10ನೇ ಮನೇಲಿರೋದ್ರಿಂದ ನಿಮ್ಮ ಲೈಫಲ್ಲಿ ರಾಶಾಧಿಪತಿ ಗುರು 10ನೇ ಮನೆಯಿಂದ ಕೆಲಸದಲ್ಲಿ ನೀವು ಸಂಬಳ ಕಮ್ಮಿ ಕೊಡ್ತಾರೆ. ಏನೋ ಗೊತ್ತಿಲ್ಲ, ಕನ್ಯಾ ರಾಶಿಯವ್ರು ಸಂಬಳ ಕಮ್ಮಿ ತಗೋತೀರ, ಅದು ತುಂಬ ನೋವನ್ನು ಅನುಭವಿಸ್ತೀರ, ತುಂಬ ನೋವು. ಮತ್ತು ಕನ್ಯಾ ರಾಶಿಯವ್ರ ಮನೇಲಿ ಮನೆ ಏನಾದ್ರು ಸ್ಮೆಲ್ ಬರ್ತಾಯಿದ್ರೆ ನಿಮ್ಮ